ಹೊಸಕೋಟೆ ತಾಲೂಕಿನ ಉಪ್ಪಾರಹಳ್ಳಿ ಹಾಗೂ ಆಲಪನಹಳ್ಳಿ ಬಳಿಯಲ್ಲಿರುವ ಕಾಟೇರಮ್ಮ ದೇವಸ್ಥಾನದಲ್ಲಿ ಭೀಮನ ಅಮಾವಾಸ್ಯೆ ಹಿನ್ನೆಲೆ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಾರ್ವಜನಿಕರಿಗೆ ದೇವಸ್ಥಾನದ ಗರ್ಭಗುಡಿಯೊಳಗೆ ಪ್ರವೇಶ ಕಲ್ಪಿಸಲಾಗಿತ್ತು. ಕರ್ನಾಟಕ ಸೇರಿದಂತೆ ಕೇರಳ, ಆಂಧ್ರ, ತಮಿಳುನಾಡು ಹಾಗೂ ಹೊರ ರಾಜ್ಯಗಳಿಂದ ದೇವಿಯ ದರ್ಶನಕ್ಕೆ ಬೆಳಗ್ಗೆ 3 ಗಂಟೆಯಿಂದಲೇ ಭಕ್ತರ ದಂಡು ಹರಿದು ಬಂದದ್ದು ಪಾದ ಮುಟ್ಟಿ ಪೂಜೆ ಸಲ್ಲಿಸಿದರು. ದೇವಸ್ಥಾನಕ್ಕೆ ಹೋಗಲು ಸುಗಮ ಸಂಚಾರಕ್ಕೆ ಭಕ್ತರಿಗೆ ವಿಶೇಷ ಬಸ್ಗಳ ವ್ಯವಸ್ಥೆ ಕಲ್ಪಿಸಲಾಗಿತ್ತು. 1 ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ವರ್ಷ ಅಂದರೆ ಏನು ಪ್ರತಿ 5 ವರ್ಷದಿಂದ ನಮಗೆ ಇಲ್ಲಿ 5 ವರ್ಷದ ಹಿಂದ್ಗಡೆ ಚಿಕ್ಕ ದೇವಸ್ಥಾನ ಇತ್ತು. ಇಲ್ಲಿ ಗಲ್ಗಮ್ಮ ಇರೋ ಜಾಗದಲ್ಲಿ ಚಿಕ್ಕ ದೇವಸ್ಥಾನ ಇತ್ತು. ಅದು ಮೂಲ ಉದ್ಭವ ಮೂರ್ತಿ. ಅದು ಇಲ್ಲೇ ಕಾಟೇರಮ್ಮ ಉದ್ಭವ ಆಗಿರೋದು. ರಕ್ತ ಕಾಟೇರಮ್ಮ ಅಂತಲೇ ಅದರ ಹೆಸರಿದ್ದಿದ್ದು. ಆ ಉದ್ಭವ ಆಗಿರೋ ಮೂರ್ತಿನ ನಾವು ತೆಗಿಬೇಕಾದ್ರೆ ನಮಗೆ ಇಲ್ಲಿ ಒಂದು ಪ್ರೇರಣೆ ಆಯಿತು. ಭಕ್ತಾದಿಗಳೇ ಬಂದು ಇಲ್ಲಿ ನಮ್ಮ ಸ್ಥಳದಲ್ಲಿ ನನ್ನ ಪಾದ ಮುಟ್ಟಿ ಅವರೇ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಆದರೆ ನನ್ನ ನನ್ನ ಶಿಲೆಯನ್ನು ತೆಗೆದು ನೀವು ಬೇರೆ ಕಡೆ ಇದು ಮಾಡ್ತಾಯಿದ್ದೀರಿ. ಪ್ರತಿ ಭೀಮನ ಅಮಾವಾಸ್ಯೆ ದಿನ ನನ್ನ ಪಾದ ಮುಟ್ಟಿ ಭಕ್ತಾದಿಗಳು ಬಂದು ಪಾದ ಮುಟ್ಟಿ ಅವರೇ ಪೂಜೆ ಮಾಡ್ಕೊಂಡು ಹೋಗಬೇಕು. 1 ವರ್ಷಕ್ಕೊಂದು ಸಾರಿ ನನಗೆ ಭಕ್ತಾದಿಗಳು ಬಂದು ಒಳಗಡೆ ಗರ್ಭಗುಡಿಗೆ ಇದು ಮಾಡಿಕೊಡ್ಬೇಕಂತ ಅಮ್ಮ ಬಂದು ನಮಗೆ ಯಾರೋ ಒಬ್ಬರ ಮೇಲೆ ಇದು ಬಂದು ಹೇಳಿದ್ರು. ನಾವು ಅದೇ ರೀತಿಯೇ ನಮಗೆ ಒಬ್ಬರು ಗುರುಗಳಿದ್ರು, DN ವಿಶ್ವನಾಥ್ ಅಂತ ನೆಲಮಂಗಲದವರು. ಅವರು ಇಲ್ಲ ಈ ಥರ ಅವ್ರಿಗೂ ಏನೋ ಗೊತ್ತಾಗೋದು ಏನೋ ಬಿಡೋದು ಆ ಅಮ್ಮ ಅವ್ರಿಗೆ ಹೇಳಿದ್ರು ಅಂತ ಹೇಳಿದ್ರು. ನಮಗೂ ನಮಗೆ ಯಾರೋ ಮೈ ಮೇಲೆ ಬಂದು ನಮ್ಮ ಕುಟುಂಬಸ್ಥರ ಮೇಲೆ ಮೈ ಮೇಲೆ ಬಂದು ಹೇಳಿಲ್ಲ ಅಮ್ಮ ಈ ಥರ ಮಾಡಬೇಕು ಅಂತ. ಆ ವರ್ಷದಿಂದನೂ ನಾವು ಮೊದಲು ಕಮ್ಮಿ ಬರ್ತಾಯಿದ್ರು ಜನ, ಒಂದು 10,000 15,000, ವರ್ಷದಲ್ಲಿ 50,000 ಜನ ಇದ್ದರು. ಈ ಸಾರಿ 1 ಲಕ್ಷ ಮುಟ್ಟುವುದು, ಇನ್ನೂ ಜಾಸ್ತಿ ಆಗ್ತಾರೆ ಹೊರತು ಇನ್ನೂ ಕಮ್ಮಿ ಆಗೋಲ್ಲ. ಇದಕ್ಕಾಗಿ ನಾವು ಇಲ್ಲೇನು ಮಾಡಿದ್ರಿ, 3 ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಮಾಡಿ 5 ಗಂಟೆಗೆ ನಾವು ಭಕ್ತಾದಿಗಳಿಗೆ ಒಂದು ಅಮ್ಮನವ್ರಿಗೆ ದರ್ಶನ ಮಾಡೋಕ್ಕೆ ಕಾಲಾವಕಾಶ ಮಾಡಿಕೊಟ್ರಿ. 5 ಗಂಟೆಯಿಂದನೂ ಜನ ಬಂದು ಭಕ್ತಾದಿಗಳು ಬಂದು ಅಮ್ಮನವ್ರ ದರ್ಶನ ಮಾಡಿಕೊಂಡು ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೋಗ್ತಾನೆ ಇದ್ದಾರೆ. ಈ ಸಾರಿ ನಾವು ಪ್ರತಿ ವರ್ಷದಂತೆಯೇ ಈ ವರ್ಷನೂ ಸಹ ನಾವು ಇದು ವ್ಯವಸ್ಥೆ ಇನ್ನೂ ಜಾಸ್ತಿ ಮಾಡಿದರೆ ಮುಂದಿನ ವರ್ಷ ಇನ್ನೂ ಜಾಸ್ತಿ ವ್ಯವಸ್ಥೆ ಮಾಡಬೇಕಂತಿದ್ರೆ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಎಲ್ಲ ನಾವು ವ್ಯವಸ್ಥೆ, ಗಾಡಿಗಳಿಗೆ ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಪೊಲೀಸ್ ವ್ಯವಸ್ಥೆ ಆಗಲಿ, ಎಲ್ಲ ಪ್ರತಿಯೊಂದು ವ್ಯವಸ್ಥೆನೂ ನಾವು ಮಾಡ್ಕೊಂಡಿದ್ದೀವಿ. ಟ್ರಸ್ಟ್ ಕಡೆಯಿಂದ ಮಾಡಿದರೆ ಬಸ್ ಸೌಲಭ್ಯನೂ ಇಲ್ಲಿ ಬಸ್ಗಳು ಹೋಗ್ತಾ ಇದೆ. ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ಅನ್ನದಾನ ಸಹ ಮಾಡ್ತಾನೆ ಇದ್ದಾರೆ. ಅನ್ನದಾನ ಸಹ ಕೊಡ್ತಾನೆ ಇದ್ದಾರೆ. ಈ ಸಾರಿ ಮಾಡ್ತಾನೆ ಇದ್ದಾರೆ. ಈ ಸಾರಿಯೂ ಸಹ ಭಕ್ತಾದಿಗಳು ಬಂದು ಹೋಗ್ತಾನೆ ಇದ್ದಾರೆ. ಎಷ್ಟು ಲಕ್ಷ ಜನ ಬರೋ ನಿರೀಕ್ಷೆ? 1 ಲಕ್ಷ ಜಾಸ್ತಿ ಹೊರತು 1 ಲಕ್ಷಕ್ಕಿಂತ ಜಾಸ್ತಿ ಆಗ್ಬೋದು ಅಂತ ಸಂಜೆ ಒಳಗಡೆಯಿಂದ ನಮ್ಮ ನಿರೀಕ್ಷೆ ಇದೆ. ಇಲ್ಲಿ ಪ್ರತಿ ವರ್ಷವೂ ಚಿಕ್ಕ ಗುಡಿ ಇದ್ದಾಗ ಅವರೇ ಬಂದು ಅವರೇ ದರ್ಶನ ಮಾಡಿ ಅವರೇ ಪೂಜೆ ಮಾಡ್ಕೊಂಡು ಹೋಗೋಂಥ ಪದ್ಧತಿ ಇತ್ತು. ಈಗ ಅಮ್ಮನ ದೊಡ್ಡ ಗುಡಿ ಆದಮೇಲೆ ಒಂದು ಕುಲಸ್ಥರಲ್ಲಿ ಬಂದು ಮೈತುಂಬಿ ನೋಡು, ನಾನು ಪ್ರತಿ ಭೀಮನ ಅಮಾವಾಸ್ಯೆ ದಿವಸ ಎಲ್ಲ ಭಕ್ತಾದಿಗಳು ನನ್ನ ಪಾದ ಮುಟ್ಟಬೇಕು ಅಂತೇಳಿ ಅಮ್ಮನ ವಾಗ್ದಾನ ಆದಮೇಲೆ ಪ್ರತಿ ವರ್ಷವೂ ಅದಕ್ಕೆ ನಾವು ಅವಕಾಶ ಕಲಿಸ್ಕೊಟ್ಟಿದ್ದೀವಿ. ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷವೂ ಜನಸಂಖ್ಯೆ ಏರ್ತಾನೇ ಇದೆ. ನಾವು ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯಕಲಾಪಗಳು ಮಾಡ್ತಾನೇ ಇದ್ದೀವಿ. ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ಹೋಗ್ತಾನೆ ಇದ್ದಾರೆ. ಅವ್ರಿಗೆ ಊಟದ ವ್ಯವಸ್ಥೆ ಆಗಲಿ, ಇನ್ನೊಂದಾಗಲಿ, ನೀರಿನ ವ್ಯವಸ್ಥೆ ಆಗಲಿ, ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಎಲ್ಲವೂ ನಾವು ಕಂಪ್ಲೀಟಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅದನ್ನೆಲ್ಲ ಜನನೂ ತೃಪ್ತಿ ಪಟ್ಕೊಂಡು ಬಂದು ಅದನ್ನು ನೋಡಿಕೊಂಡು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಸಿದ್ಧತೆಗಳೆಲ್ಲ ಹೆಂಗೆ? ಸಿದ್ಧತೆಗಳು ಈಗ ಮೊದಲೆಲ್ಲ ಅವರೇ ಬಂದು ಹೋಗೋಂಥದ್ದು ಸಿಂಪಲ್ ಆಗಿತ್ತು. ಈಗೆಲ್ಲ ಬ್ಯಾರಿಕೇಡ್ಗಳೆಲ್ಲ ಹಾಕಿದ್ದೀವಿ. ಒಂದು 2 ಕಿಲೋಮೀಟ್ರ್ ಗಂಟನೂ ಅದಕ್ಕೆ ವ್ಯವಸ್ಥೆ ಇದೆ. ಬಸ್ನ ವ್ಯವಸ್ಥೆ ಇದೆ, ಅಲ್ಲಿ ಗಾಡಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಮತ್ತು ಊಟದ ವ್ಯವಸ್ಥೆ ಇದೆ. ಎಲ್ಲದಕ್ಕೂ ನಮ್ಮ ಸ್ವಯಂ ಸೇವಕರು ಬೆಲ್ಲ ಒಂದು 50 ಜನ ಯುವಕರಿದ್ದಾರೆ. ಎಲ್ಲಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಈ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಸರ್ವರಿಗೂ ಶ್ರೀ ಕಾಟೇರಮ್ಮ ಟ್ರಸ್ಟ್ ವತಿಯಿಂದ ಸರ್ವರಿಗೂ ಆ ತಾಯಿಯ ಗರ್ಭಗುಡಿ ಪ್ರವೇಶ ಹಾಗೂ ಪಾದ ಮುಟ್ಟುವ ಅವಕಾಶವನ್ನು ಟ್ರಸ್ಟ್ನವರು ಕಲ್ಪಿಸಿದ್ದಾರೆ. ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಬೆಳಗ್ಗೆ 5:30ರಿಂದನೇ ಜನಜಂಗುಳಿ ಜಾಸ್ತಿ ಇದೆ. ಈ ವರ್ಷದ ವಿಶೇಷ ಏನಂತಂದರೆ ಜನಜಂಗುಳಿ ಜಾಸ್ತಿ ಆಗ್ತದೆ ಅಂತೇಳಿ ಎಲ್ಲರೂ ಸರದಿ ಸಾಲಿನಲ್ಲಿ ಬಂದು ಈ ಒಂದು ತಾಯಿಯ ದರ್ಶನ ಪಡೀಲಿ ಅಂತೇಳಿ ಟ್ರಸ್ಟ್ ವತಿಯಿಂದ ಒಳ್ಳೆ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಅನ್ನದಾನದ ವ್ಯವಸ್ಥೆ ಇದೆ. ಮತ್ತು ರಸ್ತೆ ಇರುವುದರಿಂದ ಗಾಡಿಗಳನ್ನು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಅನುಕೂಲ ಕಾಟೇರಮ್ಮ ತಾಯಿಯ ಟ್ರಸ್ಟಿಂದ ಮಾಡಿದ್ದಾರೆ. ಇವತ್ತು ಒಂದೇ ದಿವಸ ಅಲ್ಲ, ಇವತ್ತು ವಿಶೇಷವಾದ ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಸಹ ಟ್ರಸ್ಟ್ ವತಿಯಿಂದ ಅನ್ನದಾನ ವ್ಯವಸ್ಥೆ ಇರ್ತದೆ, ವಿಶೇಷ ಪೂಜೆ ಇರ್ತದೆ ಮತ್ತು ವಾರ್ಷಿಕೋತ್ಸವ ಇರ್ತದೆ. ಬಹಳ ಅನುಕೂಲಕರವಾದ ಕಾರ್ಯಗಳನ್ನು ಈ ಕಾಟೇರಮ್ಮ ಟ್ರಸ್ಟಿಂದ ಮಾಡ್ತಾಯಿದ್ದಾರೆ. ಮಕ್ಕಳಿಗೆ ಬುಕ್ಸ್ ಕೊಡಿಸೋದು, ಬ್ಯಾಗ್ ಕೊಡಿಸೋದು,
ಒಳ್ಳೆ ಸಮಾಜಮುಖಿ ಕೆಲಸ ಮಾಡ್ತಿದ್ದಾರೆ. ಇದೇ ರೀತಿಯಾಗಿ ಈ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಸಮಾಜಮುಖಿ ಕಾರ್ಯಗಳು ನಡೆಯಲಿ ಅಂತೇಳಿ ನಾನು ಒಬ್ಬ ಭಕ್ತನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ಕೆಲವು ಯುವಕರು ಭಾಗವಹಿಸಿ ಈ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಈ ಕಾಟೇರಮ್ಮ ತಾಯಿ ಭಕ್ತ ಸಮೂಹಕ್ಕೆ ಒಳ್ಳೆಯದು ಮಾಡಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ವರದಿ ರಾಮ್ ಹೊಸಕೋಟೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.